ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ 200 ಜನರನ್ನು ತುಂಬ್ಕೋತಾ ಇದ್ದಾರೆ. ಸರ್ ಅದ್ರ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ಮನೆಯಿಂದಲೇ ಮಾಡುವಂಥ ಕೆಲಸನೇ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಜಾಬ್ಗೆ ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ರಿಸ್ಯೂಮ್ ಏನಾದರೂ ನಿಮ್ಮ ಪ್ರೊಫೈಲು ಕಂಪನಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅವ್ರು ನಿಮಗೆ ಡಿವರ್ಟ್ ಕಳಿಸ್ತಾರೆ. ಮೇಲ್ ಮೂಲಕ ಅಥವಾ ಕಾಲ್ ಮೂಲಕ ಬರ್ಬೋದು. ಓಕೆ, ಸೊ ಎಲ್ಲ ಡಿಪೆಂಡ್ ಆಗುತ್ತೆ ನಿಮ್ಮ ರಿಸ್ಯೂಮ್ ಮೇಲೆ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅದೇ ರೀತಿ ಫೀಸ್ ಇರೋದಿಲ್ಲ. ಆ್ಯಂಡ್ ಇದೊಂದು ವೆರಿಫೈ ಜಾಬು. ಸೊ ವೆರಿಫೈ ಇರುವಂಥ ಜಾಬನ್ನೇ ನಾನು ಈ ಚಾನಲಲ್ಲಿ ಹೇಳ್ತಾ ಇರ್ತೀನಿ. ಸೊ ನಿಮ್ಗೆ ಇಷ್ಟ ಇದೆ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದಾಗ ನಿಮಗೂ ನೋಟಿಫಿಕೇಶನ್ ಸಿಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಾಬ್ ಡೀಟೇಲ್ನ ನೀವು ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. 4 ದಿನದ ಹಿಂದೆ ಅಷ್ಟೇ ಬಂದಿರುವಂಥ ಜಾಬ್ ಪೋಸ್ಟ್ ಇದು. ಆ್ಯಂಡ್ 200 ಜನರು ನೀವು ತುಂಬ್ಕೊತಾ ಇದ್ದಾರೆ. ಒಟ್ಟು 100 ಜನಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಅರ್ಜಿನ ಸಲ್ಲಿಸಿರುವಂಥದ್ದು. ಕಂಪ್ಲೀಟ್ಲಿ ರಿಮೋಟ್ ಜಾಬು ಮತ್ತು ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಈ ಮೇನ್ ಇವರಿಗೆ ರಿಕ್ವೈರ್ಮೆಂಟ್ ಕೇಳಿರುವಂಥದ್ದು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್. ಹಿಂದಿ ಇಂಗ್ಲೀಷ್ಗೆ ಕೇಳಿದ್ದಾರೆ, ಬಟ್ ಕನ್ನಡ ಬಂದರೂ ಕೂಡ ಪರವಾಗಿಲ್ಲ. ಬಟ್ ಅದೇ ಕನ್ನಡ ಬಂದು ಹಿಂದಿ ಸ್ವಲ್ಪ ನಿಮಗೂ ಮಾತಾಡೋಕ್ಕೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂದರೆ ಅಪ್ಲೈ ಮಾಡ್ಬೋದು. ಇಂಗ್ಲೀಷ್ ಬೇಸಿಕ್ ಆದರೂ ಬರ್ತಿರಬೇಕು. ಸೊ ಆ ರೀತಿ ಕ್ಯಾಂಡಿಡೇಟ್ ಹುಡುಕ್ತಾ ಇದ್ದಾರೆ. ಮತ್ತು ಕನ್ನಡ ಬಂದರೆ ಕನ್ನಡ ಪ್ರಾಜೆಕ್ಟ್ ಇದ್ದರೆ ಅವ್ರು ನಿಮಗೆ ಸ್ವಿಚ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕೆಲಸ ಏನಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು. ಹ್ಯಾಂಡಲ್ ಇನ್ಬೋರ್ಡ್ ಕಸ್ಟಮರ್ ಚಾಟ್ಸ್ ಏನು ಮಾಡಿರುತ್ತೆ ಅದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇಲ್ಲಿ ಇವ್ರಿಗೆ ಬೇಕಾದಂಥ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಮತ್ತು ಡೆಲಿವರೀಸ್ ಆರ್ಡರ್ದು ಮತ್ತು ಡೆಲಿವರೀಸು ಮತ್ತು ರಿಸಾಲ್ವ್ ಇಶ್ಯೂಸ್ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ಕಂಪ್ಲೇಂಟ್ಸ್ಗಳಿದ್ದರೆ ಅದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿನ ಕೊಡಬೇಕಾಗುತ್ತೆ. ಇದು ನಿಮ್ಮ ಕೆಲಸ ಇರುತ್ತೆ. ಇನ್ಬೌಂಡ್ ಕಾಲರ್ನ ರಿಸೀವ್ ಮಾಡುವಂಥ ಕೆಲಸ ಇದು. ಸೊ ಕ್ಲಿಯರ್ಲಿ ಇವ್ರು ಮೆನ್ಷನ್ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ಚಾಟ್ ಮಾಡೋದಿರುತ್ತೆ ಇದು. ಓಕೆ, ಸೊ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಇದೊಂದು ಕೂಡ ಕಸ್ಟಮರ್ಸ್ ಯಾವ ರಿಗಾರ್ಡಿಂಗ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಆರ್ಡರ್ಸು, ಡೆಲಿವರೀಸು, ಪ್ರಾಡಕ್ಟ್ ಎನ್ಕ್ವೈರೀಸ್ಗಳ ಬಗ್ಗೆನೇ ಹೆಚ್ಚು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದೊಂದು ಕೂಡ ಕೆಲವೊಂದು ಕಸ್ಟಮರ್ ಇಶ್ಯೂಸ್ಗಳಿರ್ಬೋದು, ಕಂಪ್ಲೇಂಟ್ಗಳಿರುತ್ತೆ. ಸೊ ಅವುಗಳನ್ನ ನೀವೇನು ಮಾಡ್ತೀರಿ, ಹ್ಯಾಂಡಲ್ ಮಾಡ್ತೀರಿ. ಸೊ ಇದಕ್ಕೆ ನಿಮಗೆ ಟ್ರೈನಿಂಗ್ ಕೊಡುತ್ತೆ ಕಂಪನಿ. ಸೊ ಏನು ಭಯ ಪಡಬೇಕಾಗಿಲ್ಲ. ಸೊ ನೀವು ಅದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ಮೇನ್ ರಿಕ್ವೈರ್ಮೆಂಟ್ ಕೇಳಿರುವಂಥದ್ದು ಎಕ್ಸಲೆಂಟ್ ಮೇನು ಇಂಗ್ಲೀಷ್ ಹಿಂದಿ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು. ಓಕೆ, ಮತ್ತು ಕನ್ನಡನೇ ಬೇಕಪ್ಪ ಅಂತಂದರೆ ಪ್ಲೀಸ್ ಕನ್ನಡಕ್ಕೋಸ್ಕರ ಆಲ್ರೆಡಿ ನಾನು ಸುಮಾರು ವೀಡಿಯೋಸ್ಗಳು ಮಾಡಿದ್ದೀನಿ. ಹೋಗಿ ಒಂದು ಸಾರಿ ಇದನ್ನ ಚೆಕ್ ಮಾಡಿ, ಬೇಗ ಅಪ್ಲೈ ಮಾಡಿ. ಆ್ಯಂಡ್ ಸ್ಟ್ರಾಂಗ್ ಇಂಟರ್ಪರ್ಸನಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಂತ ಹೇಳಿದ್ದಾರೆ. ಏನಾದರೂ ಹೇಳಿಕೊಟ್ರೆ ಆದಷ್ಟು ಬೇಗ ನಿಮಗೆ ಅರ್ಥ ಆಗಬೇಕು. ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ನಿಮಗೆ ಇರಬೇಕು. ಮತ್ತು ಇಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಹತ್ರ ನಿಮಗೆ ಮೊಬೈಲ್ ಫೋನಿಂದ ಈ ಕೆಲಸ ಮಾಡೋಕ್ಕಾಗಲ್ಲ. ಡ್ಯಾಶ್ಬೋರ್ಡ್ ಪ್ರೊವೈಡ್ ಮಾಡ್ತಾರೋರು. ಹೀಗಾಗಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪು ಬೇಕಾಗುತ್ತೆ. ಮತ್ತು ವೈಫೈ ಕನೆಕ್ಷನ್ ಕೂಡ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಗ್ರಾಜ್ಯುಯೇಟ್ಸ್ ಆ್ಯಂಡ್ ಅಂಡರ್ ಗ್ರಾಜ್ಯುಯೇಟ್. ಇಲ್ಲಿ ನೀವು PUC ಆಗಿದ್ದರೆ ಅಥವಾ 10th ಆದರೂ ಕೂಡ ಅರ್ಜಿ ಸಲ್ಲಿಸಿ, ಏನು ಪರವಾಗಿಲ್ಲ. ಆ್ಯಂಡ್ ಡಿಗ್ರಿ ಆದರೂ ಕೂಡ BA BCom BSc ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ನೋಡಿ, ಫ್ರೆಶರು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟು. ಓಕೆ, ಸೊ ಎಲ್ರಿಗೂ ಕೂಡ ಅವರು ಇಂಟರ್ವ್ಯೂನ ತೊಗೋತಾ ಇದ್ದಾರೆ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಹೇಗೆ ಅರ್ಜಿ ಸಲ್ಲಿಸೋದಂತ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಸಪೋರ್ಟ್ ಸರ್ವಿಸಿದ್ದು ರಿಲೇಟೆಡು ಒಂದು ಪ್ರೊಫೈಲ್ ಇದು. ನಿಮ್ಮ ಒಂದು ಜಾಯ್ನಿಂಗ್ ಲೆಟರಲ್ಲಿ ಕಸ್ಟಮರ್ ಸರ್ವಿಸ್ ಅಂತಲೇ ಬರೆದ್ಬಿಟ್ಟು ಕೊಡ್ತಾರೆ. ಇದು BPO ಒಂದು ರಿಲೇಟೆಡ್ ವರ್ಕ್ ಇರುತ್ತೆ. ಮತ್ತು ಕಸ್ಟಮರ್ ಸಕ್ಸಸ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ಆಪರೇಷನ್ ರಿಲೇಟೆಡ್ ವರ್ಕು. ಸೊ ಈ ಜಾಬ್ಗೆ ನೀವು ಇಂಟ್ರೆಸ್ಟ್ ಇದೆ ಅಂದರೆ ಇದು ಫುಲ್ ಟೈಮ್ ಜಾಬು, ಪಾರ್ಟ್ ಟೈಮ್ ಜಾಬ್ ಅಲ್ಲ. ಪಾರ್ಟ್ ಟೈಮ್ ಜಾಬ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಅಪ್ಡೇಟ್ಗಳಿರೋದನ್ನು ನಿಮ್ಗೆ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಸಲ್ಲಿಸಬೇಕಂದ್ರೆ ಗೂಗಲಲ್ಲಿ ಹೋಗಿ ಜಸ್ಟ್ ನೀವು ಸಿಂಪಲ್ಲಾಗಿ ಟೈಪ್ ಮಾಡಿ ಬ್ಲಿಂಕಿಟ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ. ಓಕೆ, ಬ್ಲಿಂಕಿಟ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ನೀವು ಸರ್ಚ್ ಮಾಡಿದ್ರೆ Naukri.com ಅಲ್ಲಿ ಬರ್ತಾ ಇದೆ. ಇದು ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಸೇಮ್ ಅದೇ ನಾನು ಡೀಟೇಲ್ಸ್ಗಳು ಏನು ಹೇಳ್ತೀನಿ ಅದೇ ಡೀಟೇಲ್ಸ್ಗಳೇ ಇಲ್ಲಿ ಇರೋವಂಥದ್ದು. ಸೊ ಇದಕ್ಕೆ ನೋಡ್ಕೊಂಡು ನೀವು ಅರ್ಜಿನ ಸಲ್ಲಿಸ್ಬೋದು. ತುಂಬ ಚೆನ್ನಾಗಿರುತ್ತೆ ಜಾಬ್ ಇದೆ. ಮತ್ತು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ರಿ ಪ್ಲೀಸ್ ಕಾಮೆಂಟ್ ಮಾಡಿ. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಯಾವುದಾದ್ರು ಅಪ್ಡೇಟ್ಸ್ಗಳಿದ್ದರೆ ಖಂಡಿತವಾಗಿ ನಾನು ಆ ವೀಡಿಯೋಸ್ನ ಮಾಡ್ತೀನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವೀಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.